ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ಷಷ್ಠಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಧನುರ್ಮಾಸದ ಶುಕ್ರವಾರದಲ್ಲಿ ಇದ್ದೀವಿ ನಾವು. ಶುಕ್ರವಾರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾಲಕ್ಷ್ಮಿ ಪ್ರಾರ್ಥನೆ, ಅದು ಭೃಗು ಮಹರ್ಷಿಗಳ ವಂಶದಲ್ಲಿ ಅವಳು ಅವತರಿಸಿದ್ದು. ಹೀಗಾಗಿ ಶುಕ್ರವಾರದಲ್ಲಿ ಅಮ್ಮನವರ ಅದು ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿದ್ರೆ ಆ ಮಹಾಲಕ್ಷ್ಮಿ ಸರ್ವಸಿದ್ಧಿ ಪ್ರದಾತೆ, ಎಲ್ಲವನ್ನು ಕರುಣಿಸ್ತಾಳೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ನಮಗೆ. ಹೀಗಾಗಿ ಶುಕ್ರವಾರ ಮಹಾಲಕ್ಷ್ಮಿಗೆ ಶ್ರೇಷ್ಠವಾರ ಅಂತ ನಾವಲ್ಲೂ ವರಮಹಾಲಕ್ಷ್ಮಿ ಸಂದರ್ಭದಲ್ಲೂ ಕಾಣ್ತೀವಿ. ಪೌರ್ಣಮಿಗೆ ಮುನ್ನ ಬರ್ತಕ್ಕಂಥ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಅಂತ. ಅಂತೂ ಶುಕ್ರವಾರ ಮಹಾಲಕ್ಷ್ಮಿಯ ಆರಾಧನೆಗೆ ಸಕಾಲ ಅಂತ. ಮಹಾಲಕ್ಷ್ಮಿಗೆ ಯಾವುದು ಸಮಯ ಅಂತಂದರೆ ಈ ಶುಕ್ರವಾರದಲ್ಲಿ ಸೂರ್ಯೋದಯ ಕಾಲದಲ್ಲಿ, ಸೂರ್ಯೋದಯದಿಂದ 1 ಗಂಟೆಗಳ ಕಾಲ ಶುಕ್ರನ ಹೋರೆ ಇರುತ್ತೆ. ಆ ಸಂದರ್ಭದಲ್ಲಿ ಶುಕ್ರನ ಮಹಾಲಕ್ಷ್ಮಿಯ ಆರಾಧನೆ, ಮಹಾಲಕ್ಷ್ಮಿ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥ ಯಾವುದೇ ಆಚರಣೆ ಆಗಬಹುದು. ಕೇವಲ ಮಹಾಲಕ್ಷ್ಮಿಯ ಪೂಜೆ ಅಂದರೆ ಷೋಡಶೋಪಚಾರ ಪೂಜೆ ಅಷ್ಟೇ ಅಂತಲ್ಲ, ಗೀತೆ, ವಾದ್ಯ, ನೃತ್ಯ ಯಾವ ಬಗೆಯಲ್ಲಾದರೂ ಸರಿ ಆಕೆಯನ್ನು ಸಂತೋಷಗೊಳಿಸ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಪೂಜೆಯಲ್ಲಿ ನಾವು ಮಾಡ್ತಕ್ಕಂಥ ಕ್ರಮ. ಇದರ ಹೊರತಾಗಿ ಇನ್ನೂ ಒಂದು ಆರಾಧನಾ ಕ್ರಮ ಇದೆ. ಏನು ಅಂದರೆ ಶ್ರೀಚಕ್ರ ಅರ್ಚನೆ ಮಾಡ್ತಕ್ಕಂಥದ್ದು. ಶ್ರೀಚಕ್ರದಲ್ಲಿ ಆ ಮಹಾಲಕ್ಷ್ಮಿ ಅಲ್ಲಿ ಸರ್ವವೂ ಶ್ರೀಚಕ್ರವನ್ನು ನಾವು ಸಾಮಾನ್ಯವಾಗಿ ಲಲಿತಾ ಪರಮೇಶ್ವರಿಯ ಅದರ ಮತ್ತೊಂದು ರೂಪ, ಯಂತ್ರ ರೂಪ. ಅದು ವಸ್ತುತಃ ಒಂದು ಮೂರ್ತಿ ರೂಪ, ಅದನ್ನು ಬಿಂಬ ರೂಪ ಅಂತಲೂ ಕರೀತಾರೆ. ಮತ್ತೊಂದು ಯಂತ್ರ ರೂಪ, ಇನ್ನೊಂದು ಮಂತ್ರ. ಹೀಗೆ ಬೇರೆ 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 ಆರಾಧನೆಗಳಲ್ಲಿ ಹಲವು ಬಗೆಗಳಿದ್ದಾವೆ. ಯಾವ ಬಗೆಯಲ್ಲಾದರೂ ನೀವು ಪೂಜಿಸಬಹುದು. ನಿಮಗೆ ಯಾವುದು ಉಪದೇಶವಾಗಿದೆಯೋ, ಯಾವುದು ನೀವು ಅನುಷ್ಠಾನದಲ್ಲಿ ಇಟ್ಕೊಂಡಿದ್ದೀರೋ ಆ ರೀತಿಯಲ್ಲೆಲ್ಲ ಆರಾಧನೆ ಮಾಡಬಹುದು. ಅಂತೂ ಈ ದಿವಸ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಮಾಡೋದ್ರಿಂದ ಬಹಳ ವಿಶಿಷ್ಟವಾದ ಫಲವನ್ನು ಪಡಿಬಹುದು. ಅನೇಕ ಫಲಗಳನ್ನು ಹೇಳಿದೆ. ಫಲಶ್ರುತಿಯಲ್ಲಿ ನೋಡ್ತಾ ಹೋದರೆ ಏನು ಸಿಗಲ್ಲ ಹೇಳಿ, ಆ ರೀತಿಯಲ್ಲೆಲ್ಲ ಇದೆ. ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅರಿವು. ಮಹಾಲಕ್ಷ್ಮಿ ನಮಗೆ ಏನನ್ನು ಕೊಡಬೇಕಪ್ಪ ಅಂದರೆ, ಯಾವುದು ನನ್ನ ಬಳಿ ಇದೆಯೋ ಅದೇ ನನ್ನ ಸಂಪತ್ತು ಅನ್ನುವ ಅರಿವನ್ನು ತಂದುಕೊಡಬೇಕು ಮುಖ್ಯವಾಗಿ. ಆಗ ನೋಡಿ ನಿಜವಾಗಿ ತೃಪ್ತಿ ಅನ್ನೋದು, ಅದು ತುಷ್ಟಿ ಎಲ್ಲಿಂದ ಬರುತ್ತೆ ಅಂದರೆ ಲಕ್ಷ್ಮಿಯ ವರ. ಹೀಗಾಗಿ ಅದು ಇದೆ, ನನ್ನ ಬಳಿ ಇರತಕ್ಕಂಥದ್ದೇ ಮಹಾಲಕ್ಷ್ಮಿಯ ಮಹಾ ಸಂಪತ್ತು ಅನ್ನೋ ಅರಿವಾದರೆ ನೀವು ಮಾಡಿದ ಎಲ್ಲ ಪೂಜೆಗಳ ಫಲ ಏನಪ್ಪ ಅಂದರೆ ಈ ಅರಿವು. ಹೀಗಾಗಿ ಮಹಾಲಕ್ಷ್ಮಿಯ ಆರಾಧನೆಯಿಂದ ನಮಗಂಥದ್ದೊಂದು ಅರಿವು ಉಂಟಾಗುತ್ತೆ. ತಾದಾತ್ಮ್ಯತೆಯಿಂದ ನೀವು ಮಾಡಿ ಅರ್ಚನೆ ಮಾಡುವಾಗ ನಿಮಗೆ ಆ ಅರ್ಚನೆಯ ಕೊನೆಯಲ್ಲಿ ಸಹಸ್ರನಾಮವನ್ನು ಹೇಳಿ ಆ ಕೊನೆಯ ನಾಮ ಹೇಳುವ ವೇಳೆಗೆ ಯಾವುದು ನನ್ನ ಬಳಿ ಇದೆಯೋ ಅದೇ ನನ್ನ ಬಲ, ಅದೇ ನನ್ನ ವರ, ಅದೇ ನನ್ನ ಸಂಪತ್ತು ಅಂತ ನಿಮಗೆ ಅನಿಸುತ್ತೆ. ಇಂಥ ಬುದ್ಧಿಯ ವಿವೇಕದ ಒಂದು ಬದಲಾವಣೆಯೇ ಮಹಾಲಕ್ಷ್ಮಿಯ ಅನುಗ್ರಹವಾಗಿರುತ್ತೆ. ನಾವು ಯಾವ್ಯಾವುದೋ ರೀತಿಯಲ್ಲಿ ಹೀಗೆ ಮಾಡಬೇಕಿತ್ತು, ನನಗೆ ಸಹಕಾರ ಮಾಡಬೇಕಾಗಿತ್ತು ಅಂತ ಹೀಗೆ ಒಂದು ವಿಲಕ್ಷಣವಾದ ಅಪೇಕ್ಷೆಗಳನ್ನು ಇಟ್ಕೊಳ್ತೀವಿ. ನಾವು ಮರ್ತೋಗ್ಬಿಡ್ತೀವಿ. ನಾನು ಸಂದರ್ಭವನ್ನು ನನ್ನ ಯುಕ್ತಿಯಿಂದ ದಾಟಿಕೊಂಡೆ ಆ ಯುಕ್ತಿಯಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಅನ್ನೋದು ಮರೆತು ಬಿಡ್ತೀವಿ ನಾವು. ಹೀಗಾಗಿ ಎಷ್ಟೋ ಬಾರಿ ನಿಮ್ಮ ಯುಕ್ತಿಯೇ ಮಹಾಲಕ್ಷ್ಮಿಯ ವರವಾಗಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಪೂಜೆ ಮಾಡಿ ಎಲ್ಲ ಸಮಾಪ್ತಿ ಆದಮೇಲೆ ಆ ದಿವಸದಲ್ಲಿ ಯಾವುದೋ ಒಂದು ಅತ್ಯಂತ ಕ್ಲಿಷ್ಟಕರ ವಾತಾವರಣದಿಂದ ನೀವು ದಾಟಿದ್ದೀರಾ ಅಂಥದ್ದೊಂದು ಆಲೋಚನೆ ನಿಮಗೆ ಬಂದಿದೆ ಅಂದರೆ ಅದು ಮಹಾಲಕ್ಷ್ಮಿ ವರ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಮರಿಬೇಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.